ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದು ಹೇಳಿಕೆ ಸತ್ಯ ಇದೆ ಅಂತ ಪ್ರಶ್ನೆ ಇದೆ ನೋಡಿ. ಏದು ಬ್ಯಾಂಕ್ ದರ ನೀತಿಯ ಸಾಲ ನಿಯಂತ್ರಣದ ಗುಣಾತ್ಮಕ ವಿಧಾನ? ಇದು ತಪ್ಪಾದ ವಿಧಾನ ಆಗಿರ್ತಕ್ಕಂಥದ್ದು. ಇಲ್ಲಿ ಬಿದು ವಾಣಿಜ್ಯ ಬ್ಯಾಂಕ್ಗಳನ್ನು 1969ರಲ್ಲಿ ಪ್ರಥಮ ಹಂತದ ರಾಷ್ಟ್ರೀಕರಣಗೊಳಿಸಲಾಯಿತು. ಆಗಿನ ಪಿ ಎಂ ಅಂತಂದರೆ ಪ್ರಧಾನಮಂತ್ರಿಯವರು ಇಂದಿರಾ ಗಾಂಧಿಯವರು ಇದ್ದಾಗ ಈ ಒಂದು ಇವು ಪ್ರಥಮ ಹಂತದಲ್ಲಿ ರಾಷ್ಟ್ರೀಕರಣ ಆಗಿರ್ತಕ್ಕಂಥ ಬ್ಯಾಂಕ್ಗಳು. ಸಿದು RRB ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಪ್ರಯೋಜಿಸುವುದಿಲ್ಲ ಅಂತ. ಇದು ರೀಜನಲ್ ರೂರಲ್ಸ್ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳನ್ನು ಪ್ರಾಯೋಜಿಸುವುದಿಲ್ಲ ಅಂತಕ್ಕಂಥದ್ದು. ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇದು ವಾಣಿಜ್ಯ ಬ್ಯಾಂಕ್ಗಳನ್ನು 1982ರಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ಹೇಳಿದ್ದು. ಇದು ಕೂಡ ತಪ್ಪನ್ಸರ್. ನೆಕ್ಸ್ಟ್ ಪ್ರಶ್ನೆ, ಈ ಒಂದಕ್ಕಿಂತ ಮುಂಚೆ ಈ 1964ರಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರೀಕರಣ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು. ನಂತರ ಅಲ್ಲೇನಾಗ್ತಂದರೆ ನಂತರ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು. ಈ ರೀತಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ ಹಂತಗಳಂತ ನಾವು ಇಲ್ಲಿ ಗುರುತಿಸ್ತೇವೆ. ನೆಕ್ಸ್ಟ್ ಪ್ರಶ್ನೆ, ರೆಗ್ನಾರ್ ನಕ್ಸರವರು ಹುಟ್ಟು ಹಾಕಿದ ಸಿದ್ಧಾಂತ. ಇಲ್ಲಿ ಎರಡು ಸಿದ್ಧಾಂತಗಳನ್ನು ಹುಟ್ಟುಹಾಕಿರ್ತಾರೆ. ಒಂದನೇದು ಬಡತನ ವಿಷಯವರ್ತುಲ ಅಂತ, ಇನ್ನೊಂದು ಸಮತೋಲಿತ ಬೆಳವಣಿಗೆ. ಈ ಎರಡು ಸಿದ್ಧಾಂತವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಬಡತನ ವಿಷಯವರ್ತುಲ ಅಂತಂದರೆ ಈ ಥರ ಇಲ್ಲಿ ಈ ಸರ್ಕಲ್ ಸಿಸ್ಟಮ್ ಬಡತನವನ್ನು ವಿಷಯವರ್ತುಲ ಆಗ್ತದೆ. ಅಂದರೆ ಇಲ್ಲಿ ಕಡಿಮೆ ಆದಾಯ, ಕಡಿಮೆ ಜೀವನ ಮಟ್ಟ, ಈ ಕಡಿಮೆ ಜೀವನ ಮಟ್ಟ, ಕಡಿಮೆ ಶಿಕ್ಷಣ, ಕಡಿಮೆ ಆರೋಗ್ಯ, ಬಡತನ, ಹೀಗೆ ಒಟ್ಟಾರೆ ಬಡತನವು ವಿಷಯವರ್ತುಲವಾಗಿ ಸುತ್ತದೆ. ಒಂದು ಕಡಿಮೆ ಇದ್ದಾಗ ಅದು ಇನ್ನೊಂದ್ರ ಮೇಲೆ ಪರಿಣಾಮ ಬೀಳ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಂದರ ಮೇಲೆ ಒಂದು ಪರಿಣಾಮ ಬೀಳೋದರಿಂದ ಅದು ಬಡತನ ಮತ್ತೆ ವಿಷಯವರ್ತುಲ ಹಾಗೆ ಸುತ್ತುತ್ತದೆ ಅಂತಕ್ಕಂಥದ್ದು ರೆಗ್ನಾರ್ ನಕ್ಸರವರು ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಸಮತೋಲಿತ ಬೆಳವಣಿಗೆ ಇರಬೇಕು. ಅಂದರೆ ಈ ಬೆಳವಣಿಗೆ ಅಂತಕ್ಕಂಥದ್ದು ಎಲ್ಲನೂ ಕೂಡ ಸಮತೋಲಿತವಾಗಿ ಬೆಳವಣಿಗೆ ಆಗಬೇಕು. ಒಂದೇ ರೀತಿಯಲ್ಲಿ ಈ ಥರ ಬೆಳವಣಿಗೆ ಆಗಿರಬೇಕಂತಕ್ಕಂಥದ್ದು ಹೇಳ್ತಾರೆ. ಒಂದು ಮೇಲು ಒಂದು ಕೀಳು ಮಾಡೋದ್ರಿಂದ ಅಂದರೆ ಇಲ್ಲಿ ಅಭಿವೃದ್ಧಿ ಆಗೋದು ಇಲ್ಲ ಅಂತಕ್ಕಂಥದ್ದು, ಸಮತೋಲಿತ ಬೆಳವಣಿಗೆ ಆಗಬೇಕಂತಕ್ಕಂಥ ಮಾತು ಈ ಒಂದು ರೆಗ್ನಾರ್ ನಕ್ಸರವರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 33ನೇದು,
ಖರ್ಚು ಮಾಡಬಹುದಾದ ಆದಾಯ ಹಾಗೂ ಆಸ್ತಿಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿಯು ಅನುಭೋಗದ ಇಚ್ಛೆ ಅವನ ವಯಸ್ಸಿಗೆ ಹೊಂದಿಕೊಂಡಿರುತ್ತದೆ. ಇದು ಯಾವುದಕ್ಕೆ ಸಂಬಂಧಿಸಿದ್ದು ಆಗಿದೆ ಅಂತ ನೋಡಿ. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಖರ್ಚು ಮಾಡಬಹುದಾದ ಆದಾಯ ಹಾಗೂ ಆಸ್ತಿಗೆ ಅನುಗುಣವಾಗಿ, ಅಂದರೆ ಈ ಆಸ್ತಿಗೆ ಅನುಗುಣವಾಗಿ ಏನು ಮಾಡು, ಖರ್ಚು ಮಾಡಬಹುದಾದ ಆದಾಯ ಅಂತ ಈ ಥರ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿಯು ಅನುಭೋಗದ ಇಚ್ಛೆ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತಂದರೆ ಅವನ ವಯಸ್ಸಿಗೆ ಹೊಂದಿಕೊಂಡಿರುತ್ತದೆ ಅಂತ ಹೇಳ್ತಾರೆ. ಇದು ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಪ್ರಶ್ನೆ. ಇಲ್ಲಿ ಉತ್ತರ, ಸರಿಯಾದ ಉತ್ತರ ಜೀವನ ಆವರ್ತ ತತ್ವಕ್ಕೆ ಸಂಬಂಧಿಸಿದಾಗಿರ್ತಕ್ಕಂಥದ್ದು. ಈ ಪ್ರಶ್ನೆ ಮತ್ತು ಈ ಉತ್ತರ ಇದು ಸರಿಯಾದಂಥ ಉತ್ತರ ಆಗಿರ್ತಕ್ಕಂಥದ್ದು. ಜೀವನದ ಆವರ್ತ ಅಂದರೆ ಒಬ್ಬ ಮನುಷ್ಯನ ಜೀವನದ ಆವರ್ತ ತತ್ವದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ಒಬ್ಬ ವ್ಯಕ್ತಿಗೆ ಆಸ್ತಿಗೆ ಇದ್ದಾಗ ಮಾತ್ರ ಖರ್ಚು ಮಾಡಲು ಬಯಸ್ತಾ ಇದೆ ವ್ಯಕ್ತಿ. ಅದ್ರ ಜೊತೆಗೆ ಆ ವ್ಯಕ್ತಿ ಇನ್ನೊಂದು ಅವನ ವಯಸ್ಸಿಗೆ ಅನುಗುಣವಾಗಿ ಅನುಭೋಗಿಸ್ತಾ ಇದ್ದಾನೆ ಅಂತಂದರೆ ಇದು ಸರಿಯಾದ ಉತ್ತರ ಜೀವನ ಆವರ್ತ ತತ್ವಕ್ಕೆ ಸಂಬಂಧಿಸಿದಾಗಿರ್ತಕ್ಕಂಥದ್ದು. ಇದು ಸಾಪೇಕ್ಷ ಆದಾಯ ತತ್ವನೂ ಕೂಡ ಆಗೋದಿಲ್ಲ, ಖಾಯಂ ಆದಾಯ ತತ್ವ ಆಗೋದಿಲ್ಲ ಮತ್ತು ನಿರಪೇಕ್ಷ ಆದಾಯ ತತ್ವನೂ ಕೂಡ ಆಗೋಂಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಮೂವತ್ನಾಲ್ಕನೇದು. ಹಿಮ್ಮುಖ ಪರಿಣಾಮವನ್ನು ಪರಿಚಯಿಸಿದವರು. ಹಿಮ್ಮುಖ ಇಲ್ಲಿ ಗುನಾರ್ ಮಿರಾಲ್ಡ್ ಅಂತಕ್ಕಂಥ ಅರ್ಥಶಾಸ್ತ್ರ ಇದನ್ನು ಪರಿಚಯಿಸ್ತಾನೆ. ಹಿಮ್ಮುಖ ಪರಿಣಾಮ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ 35ನೇದು. ಪಟ್ಟಿ 1 ಪಟ್ಟಿ 2 ಇದು ಹೊಂದಿಸಿ ಬರೆಯುವ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದನೇದು ವಿತ್ತೀಯ ಕೊರತೆ. ಈ ವಿತ್ತೀಯ ಕೊರತೆ ಅಂತಂದರೆ ಇಲ್ಲಿ ನೋಡಿ, ವಿತ್ತೀಯ ಕೊರತೆಗೆ ಅನುಸಾರ ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿ ಒಟ್ಟು ವೆಚ್ಚದಿಂದ ಎರವಲನ್ನು ಕಳೆದಾಗ, ನಾವು ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿಯಾಗಿ ಒಟ್ಟು ವೆಚ್ಚದಿಂದ ಕಳೆದಾಗ, ಎರವಲನ್ನು ಕಳೆದಾಗ ನಾವು ಏನಂತ ಕರಿತೀವಿ ಅಂತಂದರೆ ಇದಕ್ಕೆ ಈ ಒಂದು ವಿತ್ತೀಯ ಕೊರತೆ ಅಂತ ಕರೀತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಆಯವ್ಯಯ ಕೊರತೆ. ಇದು ಹಣಕಾಸಿಗೆ ಸಂಬಂಧಪಟ್ಟ ಆಯವ್ಯಯ ಕೊರತೆ, ಬಜೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಏನು ಹೇಳ್ತದೆ ಆಯವ್ಯಯ ಕೊರತೆ ಅಂತಂದರೆ, ಇಲ್ಲೈತಿ ನೋಡಿ, ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿಯಾಗಿ ಒಟ್ಟು ವೆಚ್ಚ. ಅಂದರೆ ಇಲ್ಲಿ ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿಯಾಗಿ ಒಟ್ಟು ವೆಚ್ಚ ಆಯವ್ಯಯ ಕೊರತೆ. ಈಗ ಇಲ್ಲಿ ಹೇಳ್ತೆ ಇದನ್ನು, ಈಗ ಒಂದು ಆಯವ್ಯಯ
ರೂಪಾಯಿ 100 ಕೋಟಿ ಎಷ್ಟಿದೆ ಅಂತ ಆದಾಯ ಬಂದಿದೆ ಅಂತ, ವಾಯ್ ಅಂದರೆ ಆದಾಯ ಬಂದಿದೆ ಅಂತ ಇಟ್ಕೊಳ್ರಿ. ಅದರಲ್ಲಿ ರೂಪಾಯಿ ನಾವು 120 ಕೋಟಿ ಅಂದರೆ ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಳ್ರಿ. ಇದು ಇನ್ಕಮ್, ಇದು ಎಕ್ಸ್ಪೆಂಡಿಚರ್. ಅಂದರೆ ಇನ್ಕಮ್ ಕಡಿಮೆ ಇದೆ, ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಆಗಿದೆ. ಇದನ್ನು ಎಷ್ಟು ವ್ಯತ್ಯಾಸ ಆಗಿದೆ ಅಂತಂದರೆ 20%. ಈ 20% ಹೆಚ್ಚಳ ಆಗಿದ್ದಕ್ಕೆ, ನಾವು ಖರ್ಚು ಹೆಚ್ಚಳ ಆಗಿದ್ದಕ್ಕೆ ಇದನ್ನು ಆಯವ್ಯಯ ಕೊರತೆ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಅದರಲ್ಲಿ 3ನೇದು ರಾಜಸ್ವದ ಕೊರತೆ. ಈ ರಾಜಸ್ವದ ಕೊರತೆ ಅಂತಂದರೆ ಏನು ಅರ್ಥ ಇಸ್ತದೆ ಅಂತಂದರೆ, ಈ ರಾಜಸ್ವದ ಕೊರತೆಯಲ್ಲಿ ಒಟ್ಟು ರಾಜಸ್ವದ ಗಳಿಕೆಗಿಂತಲೂ ಹೆಚ್ಚುವರಿಯಾಗಿ ರಾಜಸ್ವದ ಖರ್ಚು. ಇದು ನಾವು ರಾಜಸ್ವದ ಕೊರತೆನೂ ಕೂಡ ಇದಕ್ಕೆ ಇದೇ ಉದಾಹರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಆಯವ್ಯಯ ಕೊರತೆ, ಇದು ಬಜೆಟಿಗೆ ಸಂಬಂಧಪಟ್ಟಿದ್ದಾದರೆ ಇದು ಒಟ್ಟು ರಾಜಸ್ವದ ಕೊರತೆ, ಈ ರಾಜ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥದ್ದು. ಇದನ್ನು ನಾವು ರಾಜಸ್ವದ ಕೊರತೆ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ ರಲ್ಲಿ ಇದೇ ಪ್ರಶ್ನೆ 4ನೇ ಪ್ರಾಥಮಿಕ ಕೊರತೆ. ಪ್ರಾಥಮಿಕ ಕೊರತೆ ಅಂತಂದರೆ ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿ ಒಟ್ಟು ವೆಚ್ಚದಿಂದ ಎರವಲು ಮತ್ತು ಸಂದಾಯ ಬಡ್ಡಿಯನ್ನು ಕಳೆದಾಗ. ಈ ಒಟ್ಟು ಗಳಿಕೆಗಿಂತಲೂ ಹೆಚ್ಚುವರಿ ಒಟ್ಟು ವೆಚ್ಚದಿಂದ, ವೆಚ್ಚ ಅಂದರೆ ಈಗ ತಾನೇ ಹೇಳಿದ ಎಕ್ಸಾಂಪಲ್, ಹೆಚ್ಚುವರಿ ವೆಚ್ಚದಿಂದ ಎರವಲು ಮತ್ತು ಸಂದಾಯ ಅಂದರೆ ವೆಚ್ಚ ಎರವಲನ್ನು ತಗೊಂಡು ಅದ್ರ ಜೊತೆ ಸಂದಾಯ ಅಂದರೆ ಕೊಡ್ತಕ್ಕಂಥ ಬಡ್ಡಿನೂ ಕೂಡ ಇದರಲ್ಲಿ ಕಳಿಬೇಕಾಗಿರ್ತಕ್ಕಂಥದ್ದು. ಕಳೆದಾಗ ನಮಗೆ ಸಿಗ್ತಕ್ಕಂಥದ್ದು ಏನಂದರೆ ಪ್ರಾಥಮಿಕ ಕೊರತೆ ಅಂತ ಕರಿತೇವೆ. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡಿ. ಒಂದು ಎಕನಾಮೆಟ್ರಿಕ್ ಮಾದರಿಯು, ಇಲ್ಲಿ ಈ 4ರಲ್ಲಿ ಒಂದು ನಿರಪೇಕ್ಷ ಮಾದರಿ, ಬಿ ಇದು ಒಂದು ಸರಿಯಾದ ಮಾದರಿ, ಸಿ ಇದು ಒಂದು ಪರಿಮಾಣಾತ್ಮಕ ಮಾದರಿ, ಡಿ ಇದು ಒಂದು ಸ್ಟೋಕಾಸ್ಟಿಕ್ ಮಾದರಿ. ಇದು ಒಂದು ಎಕನಾಮೆಟ್ರಿಕ್ ಅಂದರೆ ಸ್ಟೋಕಾಸ್ಟಿಕ್ ಮಾದರಿ ಅಂತಂತಂದರೆ ಇದನ್ನು ನಾವು ಸ್ಟೋಕಾಸ್ಟಿಕ್ ಮಾದರಿ ಅಂತ ಕರಿತೇವೆ. ಎಕನಾಮೆಟ್ರಿಕ್ ಮಾದರಿಯಲ್ಲಿ ಇಲ್ಲಿ ನಿರಪೇಕ್ಷ ವೆಚ್ಚ ಅಂತಂತಂದರೆ, ನಿರಪೇಕ್ಷ ಮಾದರಿ ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡಿತಕ್ಕಂಥದ್ದಕ್ಕೆ ನಾವು ನಿರಪೇಕ್ಷ ಅಂತ ಕರಿತೇವೆ. ವಿದೇಶಿಯ ವ್ಯಾಪಾರದಲ್ಲಿ ಈ ಮಾದರಿ ಬರ್ತಕ್ಕಂಥದ್ದು. ಅದೇ ರೀತಿ ಸರಿ ಸಮಾನ ಮಾದರಿ, ಇದು ಮಾದರಿಗೆ ಅನ್ವಯವಾಗಿರ್ತಕ್ಕಂಥದ್ದು, ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಒಂದು ಪರಿಮಾಣಾತ್ಮಕ ಮಾದರಿ ಅಂತಂದರೆ, ಈ ಪರಿಮಾಣಾತ್ಮಕ ಅಂತಂದ ತಕ್ಷಣ ನಾವೆಲ್ಲಿ ಅಂತ ತಿಳ್ಕೋಬೇಕು, ಈ ತೂಕ, ಎತ್ತರ, ಈ ಒಂದು ವಯಸ್ಸು,
ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತೂಕ, ವಯಸ್ಸು ಮತ್ತು ಎತ್ತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರಿಮಾಣಾತ್ಮಕ ಮಾದರಿ ಅಂತ ಕರಿತೇವೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಉದ್ಯೋಗದ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಯಾವ ಅಂಶವು ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಪೂರೈಕೆ ಮತ್ತು ಬೇಡಿಕೆಯನ್ನು ಸರಿ ಹೊಂದಿರುತ್ತದೆ ಅಂತ ಪ್ರಶ್ನೆ ಇದೆ. ಈ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರಲ್ಲಿ ಈ ಒಂದು ಏದು ಕೂಲಿಯ ದರದ ನಮ್ಯತೆ, ಬಿ ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ, ಸಿ ಸರಕುಗಳ ಬೆಲೆಯಲ್ಲಿ ನಮ್ಯತೆ, ಬಡ್ಡಿ ದರದಲ್ಲಿ ನಮ್ಯತೆ. ಇಲ್ಲಿ ಸರಿಯಾದ ಉತ್ತರ ಕೂಲಿಯ ದರದಲ್ಲಿ ನಮ್ಯತೆ ಅಂತಕ್ಕಂಥದ್ದು. ಈ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಇದನ್ನು ಹೇಳಿರ್ತಕ್ಕಂಥ ಶ್ರಮದ ಪೂರೈಕೆ ಮತ್ತು ಬೇಡಿಕೆ ಸರಿ ಹೊಂದತಕ್ಕಂಥದ್ದು ಈ ಒಂದು ಕೂಲಿ ದರದಲ್ಲಿ ನಮ್ಯತೆ ಅಂತ. ಈ ಥರ ಶ್ರಮದ ಪೂರೈಕೆ ಮತ್ತು ಬೇಡಿಕೆ ಇದು ಬೇಡಿಕೆ, ಇದು ಶ್ರಮದ ಪೂರೈಕೆ ರೇಖೆ. ಇಲ್ಲಿ ಈ ದರದಲ್ಲಿ ಏನು ಮಾಡ್ತಾರೆ ಅಂತಾರೆ, ಕೂಲಿಯ ದರವನ್ನು ಹೊಂದಿರತಕ್ಕಂಥ ಇಲ್ಲಿ ನಮ್ಯತೆಯನ್ನು ಹೊಂದಿರ್ತಾರೆ ಈ ಪಾಯಿಂಟ್ದಲ್ಲಿ, ಬೇಡಿಕೆ ಮತ್ತು ಪೂರೈಕೆಯಲ್ಲಿ. ಆದರೆ ಬಿ ನೋಡು, ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಇರುತ್ತದೆ. ಇದು ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಇರುತ್ತದೆ, ಕರೆಕ್ಟು. ಆದರೆ ಇದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಲ್ಲ. ಇದು ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಡೆಫಿನಿಷನ್ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಸಿ ಇದು ಸರಕುಗಳ ಬೆಲೆಯಲ್ಲಿ ನಮ್ಯತೆ, ಇದು ಕೂಡ ಸಾಂಪ್ರದಾಯಿಕದಲ್ಲಿ ಬರ್ತಕ್ಕಂಥ ಅಂಶ ಅಲ್ಲ. ಮತ್ತು ಬಡ್ಡಿ ದರದಲ್ಲಿ ನಮ್ಯತೆ, ಇದು ಕೂಡ ಅಲ್ಲ. ಈ ಕೂಲಿ ದರದಲ್ಲಿ ನಮ್ಯತೆಗೆ ಮಾತ್ರ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 38ನೇದು, ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವ ಹೇಳಿಕೆಗಳು ಸರಿಯಾದ ಸಂಯೋಜನೆಗಳ ಕೊಡುಗೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಹೇಳಿಕೆಯು ಸರಿಯಾದ ಸಂಯೋಜನೆ ಕೊಡುಗೆಗಳನ್ನು ತಿಳಿಸಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದನೇದು ಲೇಫರ್ ರೇಖೆಯು ತೆರಿಗೆ ಆದಾಯ ಮತ್ತು ತೆರಿಗೆ ದರಕ್ಕೆ ಸಂಬಂಧಿಸಿದೆ ಅಂತ ಇದಕ್ಕೆ ಇದು ಕೂಡ ಸರಿ ಅಲ್ಲ. ಲೇಫರ್ ರೇಖೆ ಹೇಳಿರ್ತಕ್ಕಂಥದ್ದು ಬೇರೇನು. ಅದೇ ರೀತಿ ಫಿಲಿಪ್ಸ್ ರೇಖೆಯು ಹಣದುಬ್ಬರ ಮತ್ತು ನಿರುದ್ಯೋಗ ಸಂಬಂಧಿಸಿದೆ. ಇದು ಇಲ್ಲಿ ಫಿಲಿಪ್ಸ್ ರೇಖೆ ಹಣದುಬ್ಬರ ಮತ್ತು ನಿರುದ್ಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಹೇಳಿಕೆ, ಇದು ಸರಿಯಾದ ಹೇಳಿಕೆ ಆಗಿರ್ತಕ್ಕಂಥದ್ದು. ಲೋರೆನ್ಸ್ ರೇಖೆಯು ವಿದೇಶಿಯ ವಿನಿಮಯಕ್ಕೆ ಸಂಬಂಧಿಸಿದ್ದು ಆಗಿದ್ದು, ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ನಾನು ನೆಕ್ಸ್ಟ್ ಔದಾಸೀನ ರೇಖೆಯು ಉತ್ಪಾದನೆಗೆ ಸಂಬಂಧಿಸಿದ್ದು ಆಗಿದ್ದು. ಈ ಔದಾಸೀನ ರೇಖೆ ಉತ್ಪಾದನೆಗೆ ಸಂಬಂಧಿಸಿದ್ದು ಇರಲಾರ್ದಂಥ ಈ ರೀತಿ ಔದಾಸೀನ ರೇಖೆ ಇರುತ್ತೆ ತಮಗೂ, ಹೌದಾ? ಇಲ್ಲಿ ಔದಾಸೀನ ರೇಖೆಯು ಎರಡು ವಸ್ತುಗಳ ನಡುವೆ ಇರ್ತಕ್ಕಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಕ್ಸ್ ವಸ್ತು ಮತ್ತು ವಾಯ್ ವಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಔದಾಸೀನ ವಕ್ರರೇಖೆ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಅಲ್ಲ. ಇದು ಉತ್ಪಾದನೆಗೆ ಸಂಬಂಧಪಟ್ಟಿರಲಾರದು. ನೆಕ್ಸ್ಟ್ ಪ್ರಶ್ನೆ
ಬಿ ಅಂದರೆ ಒಂದು ಮಿಸ್ಟೇಕ್, ಇದನ್ನು ಕೂಡ ಸರಿಯಾಗಿರ್ತಕ್ಕಂಥ ನೋಡಿ, ಸ್ವಲ್ಪ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ಲಾಫರ್ ರೇಖೆಯು ತೆರಿಗೆ ಆದಾಯ ಮತ್ತು ತೆರಿಗೆ ದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವೆರಡು ಲಾಫರ್ ರೇಖೆ ಮತ್ತು ಫಿಲಿಪ್ಸ್ ರೇಖೆ ಇವೆರಡು ಸರಿಯಾದಂಥ ಆನ್ಸರು. ಆದರೆ ಇವೆರಡು ಕೂಡ ಇಲ್ಲಿ ತಪ್ಪಾಗಿರ್ತಕ್ಕಂಥ ಆನ್ಸರು. ನೆಕ್ಸ್ಟ್ 39ನೇ ಪ್ರಶ್ನೆ. ಈ ಕೆಳಗಿನ ಕಾರ್ಯಕ್ರಮಗಳನ್ನು ಸರಿಯಾದ ಸಂಯೋಜನೆಗಳನ್ನು ಕೆಳಗೆ ಕೊಟ್ಟಿರುವ ಕೋಡ್ಗಳಿಂದ ಗುರುತಿಸಿ ಅಂತ. ಈ ಫಸ್ಟು ಒಂದು ಹಸಿರು ಕ್ರಾಂತಿ. ಈ ಹಸಿರು ಕ್ರಾಂತಿ ಕೃಷಿ ಆಧುನೀಕರಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ಈ ಹಸಿರು ಕ್ರಾಂತಿಯ ಫಸ್ಟು ಪ್ರೊಫೆಸರ್ ನಾರ್ಮನ್ ಬೋರ್ಲಾ ಅಂತಕ್ಕಂಥ ಇದು ಕೃಷಿ ವಿಜ್ಞಾನಿ. ಅದ್ರ ಜೊತೆಗೆ ಭಾರತದಲ್ಲಿ ಡಾಕ್ಟರ್ MS ಸ್ವಾಮಿನಾಥ್ ಅವರು ಈ ಒಂದು 1900 ಈ 60ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಇದು ಕೃಷಿ, ಇಲ್ಲಿ ಗೋಧಿ ಮತ್ತು ಭತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಎರಡು ರಾಜ್ಯಗಳಲ್ಲಿ, ಭಾರತದ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಆಧುನಿಕ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಎರಡನೇದು MNAREGY ಅಂತ. ಇದು ಫುಲ್ ಫಾರ್ಮ್ ಬಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದಲ್ಲಿ 2006ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ವರ್ಷ. ಇಲ್ಲಿ ನಿರುದ್ಯೋಗದ ಇರ್ತಕ್ಕಂಥ ನಿರುದ್ಯೋಗ ನಿವಾರಣೆ ಕಾರ್ಯಕ್ರಮವಾಗಿರ್ತಕ್ಕಂಥದ್ದು ಇದು. ಈ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಕುಟುಂಬಕ್ಕೆ ಇಲ್ಲಿ ಒಂದು ವರ್ಷಕ್ಕೆ 100 ದಿನಗಳ ಕೂಲಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಪುರುಷ ಮತ್ತು ಸ್ತ್ರೀಯರಿಗೆ ಸಮಾನ ವೇತನವನ್ನು ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವು ನರೇಗಾ ಅಂತ ಕರೀತೇವೆ. ಮೂರನೇ ಇದು ಕೂಡ ಈ ಮೇಲಿನ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು. ಮೂರನೇ ಇದರಲ್ಲಿ ಸಬ್ ಪಾಯಿಂಟ್ಸ್ ಮೂರನೇದು IRDPU. ಈ IRDP ಅಂತಂತಂದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಇದು 1978ರಲ್ಲಿ ಜಾರಿಗೆ ಬಂದಿರ್ತದೆ ಈ ಪ್ರೋಗ್ರಾಮು. ಈ ಪ್ರೋಗ್ರಾಮ್
ಉದ್ದೇಶ ಏನಿದೆ ಅಂದರೆ ಬಡತನ ನಿವಾರಣೆಯ ಕಾರ್ಯಕ್ರಮ. ಈ ಒಂದು ಇಂಟಿಗ್ರೇಟೆಡ್ ಅಂದರೆ ಈ ಒಂದು ಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಒಂದು ಉದ್ಯೋಗವನ್ನು ಕೊಡುವಗೋಸ್ಕರ ಅಲ್ಲಿ ಈ ಬಡತನ ನಿವಾರಣೆ ಮಾಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ 1978ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದಾಗಿರ್ತದೆ. ನೆಕ್ಸ್ಟು ಇದು ಕೂಡ ಏನಾಗಿದೆ ಅಂತಂದರೆ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. 4ನೇ SGSY. ಈ SGSY ಅಂತಂತಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆ ಅಂತ. ಇದು 1999ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು SGSY. ಇದು ಏನು ಕೊಟ್ಟಿದ್ದಾರೆ ಅಂತಂದರೆ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂದರೆ ಈ SGSY ಗ್ರಾಮೀಣ ಬಡ ಕುಟುಂಬಗಳಿಗೆ ಕಿರು ಉದ್ಯಮಿಗಳ ಪ್ರಾರಂಭಿಸಲು ಸಾಲ ಸಹಾಯಧನ ತರಬೇತಿಯನ್ನು ನೀಡೋದಕ್ಕೆ ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಗರ ಅಭಿವೃದ್ಧಿ ಸಂಬಂಧಪಟ್ಟಿದೆ ಅಂತ. ಆ ಕಾರಣಕ್ಕಾಗಿ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಈ ಮೇಲಿನ 3 A B ಇದು 1 2 3 ಮಾತ್ರ ಸರಿಯಾಗಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿತ್ತು. 39ನೇ ಪ್ರಶ್ನೆ. ನೆಕ್ಸ್ಟ್ ಈ ಕಡೆ ಬರ್ತೀನಿ. ಹಾಗೆ ಈಗ 42ನೇ ಪ್ರಶ್ನೆಗೆ ಬರ್ತೀನಿ, ತಿಳಿ. 42ನೇ ಪ್ರಶ್ನೆಯಲ್ಲಿ MANVAT ಅಂತ ಇದು ಏನು ಹೇಳುತ್ತೆ ಅಂತಂದರೆ, MANVAT ಅಂತಂದರೆ ಈ ಮಾಡಿಫೈಡ್ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತ ಇದರ ಫುಲ್ ಫಾರ್ಮ್. ಇದನ್ನು 1986ರಲ್ಲಿ ಈ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ತಯಾರಿಕಾ ಮೌಲ್ಯವರ್ಧಿತ ತೆರಿಗೆ, ತಯಾರಿಕದ ಮೇಲೆ ಆ ಒಂದು ಮೌಲ್ಯವರ್ಧಿತ ತೆರಿಗೆಯನ್ನು ಹಾಕ್ತಕ್ಕಂಥದ್ದು ಇದು ಶಿಫಾರಸು ಮಾಡಿದ ಸಮಿತಿ. ಈ ಒಂದು ಮೌಲ್ಯವರ್ಧಿತ ತೆರಿಗೆ ಇದಕ್ಕಿಂತ ಮುಂಚಿತವಾಗಿ 1976ರಲ್ಲಿ ಏನಿತ್ತು ಅಂತಂದರೆ VAT ಇತ್ತು. VAT ಅಂತಂದರೆ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್. ಅದಾದ ನಂತರ ಇಲ್ಲಿ ನೆಕ್ಸ್ಟು 1986ಕ್ಕೆ ಈ ಒಂದು ಮಾಡಿಫೈಡ್ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂದರೆ ತಯಾರಿಕಾ ಮೌಲ್ಯವರ್ಧಿತ ತೆರಿಗೆಯನ್ನು ಜಾರಿಗೆ ಮಾಡೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ಅಂತ ಈ ಪ್ರಶ್ನೆ ಇದೆ. ಈ ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಅದರಲ್ಲಿ ಜಿಲ್ಲೆಯ ಸಮಿತಿ ಅಲ್ಲ, ಇಲ್ಲಿ LK ಜಾ ಸಮಿತಿಯವರು ಈ ಒಂದು ಶಿಫಾರಸು ಮಾಡಿರ್ತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಈ ಅಲೆಕ್ಸಾಂಡರ್ ಸಮಿತಿನೂ ಅಲ್ಲ ಮತ್ತು ಬಗ್ಚಿ ಸಮಿತಿನೂ ಕೂಡ ಅಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 43ನೇ ಪ್ರಶ್ನೆ. ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ. ಈ ಒಂದು ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ಇದರ IRDA ಅಂತ ಕರಿತೇವೆ. ಈ IRD ಫುಲ್ ಫಾರ್ಮ್ ಏನನ್ನು ಹೋಗಿದ್ರೆ
ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಅಂತ. ಇದು ಬಂದ್ಬಿಟ್ಟು 1900 ಪಾರ್ಲಿಮೆಂಟನ್ನು ಅನುಮೋದಿಸಿದೆ ಅಂತಂದರೆ ಇದು 1999ರಲ್ಲಿ ಈ ಒಂದು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಪಾರ್ಲಿಮೆಂಟ್ರಿ ಆ್ಯಕ್ಟ್ ಪ್ರಕಾರ ಅನುಮೋದಿಸಲಾಗಿದೆ ಇದು. ನೆಕ್ಸ್ಟ್ 44ನೇ ಪ್ರಶ್ನೆ, ಅಭಿವೃದ್ಧಿ ಪ್ರಕ್ರಿಯೆಯ ಫಲಿತಾಂಶವು ವಿಶಾಲ ತಳಹದಿಯ ಲಾಭ ಹಾಗೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು ಡ್ಯಾಸ್ಗೆ ಸಂಬಂಧಿಸಿದ್ದು ಆಗಿದೆ ಅಂತ. ಇಲ್ಲಿ ನೋಡಿ ಏನು ಹೇಳ್ತದೆ, ಅಭಿವೃದ್ಧಿಯ ಪ್ರಕ್ರಿಯೆಯ ಫಲಿತಾಂಶವು ವಿಶಾಲ ತಳಹದಿಯ ಲಾಭ ಹಾಗೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದಾಗಿದೆ ಅಂತಕ್ಕೆ ಡ್ಯಾಶ್ ಸಂಬಂಧಿಸಿದ್ದಾಗಿದೆ ಅಂತಂದರೆ ಇಲ್ಲಿ ವೇಗದ ಬೆಳವಣಿಗೆ ಅಂತ ಅತಿ ಸ್ಪೀಡ್ ಇರ್ತಕ್ಕಂಥದ್ದು ಇದು ಅಲ್ಲ. ಹೊರತುಪಡಿಸಿರುವ ಬೆಳವಣಿಗೆ ಇದು ಹೊರತುಪಡಿಸಿರುವ ಬೆಳವಣಿಗೆ ಅಲ್ಲ. ಸುಸ್ಥಿರ ಬೆಳವಣಿಗೆ ಇದು ಕೂಡ ಅಲ್ಲ. ಇದು ಸೇರ್ಪಡೆಯ ಬೆಳವಣಿಗೆ ಸರಿಯಾಗಿರ್ತಕ್ಕಂಥದ್ದು. ಇದನ್ನೇ ಯಾಕಂತನೂ ಹೋದರೆ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಫಲಿತಾಂಶವು ವಿಶಾಲ ತಳಹದಿ ಲಾಭ ಹಾಗೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು. ಈ ಒಂದು ಇದರಲ್ಲಿ ಸೇರ್ಪಡೆ ಬೆಳವಣಿಗೆಯೇ ಸೂಕ್ತವಾದ ಉತ್ತರವಾಗಿರ್ತಕ್ಕಂಥದ್ದು. ಈ ವೇಗದ ಬೆಳವಣಿಗೆನೂ ಕೂಡ ಅಲ್ಲ, ಹೊರತುಪಡಿಸಿರುವ ಬೆಳವಣಿಗೆನೂ ಅಲ್ಲ, ಸುಸ್ಥಿರ ಬೆಳವಣಿಗೆ ಅಂತಂದರೆ ಈ ನಾವು ಇಂದಿನ ಜನರ ಆಸೆ ಆಕಾಂಕ್ಷೆಗಳ ಈಡೇರಿಸುವುದರ ಜೊತೆಗೆ ಮುಂದಿನ ಜನರ ಆಸೆ ಆಕಾಂಕ್ಷೆಗಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥದಕ್ಕೆ ನಾವು ಸುಸ್ಥಿರ ಬೆಳವಣಿಗೆ ಅಂತ ಕರಿತೇವೆ. ಇದು ಕೂಡ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ನೋಡಿ 45ನೇ ಪ್ರಶ್ನೆ ಯಾವ ಥರ ಪ್ರಶ್ನೆ ಕೇಳಿದೆ, ನಿರಂತರವಾಗಿ 3 ವರ್ಷಗಳ ಭಾರತದ ಆರ್ಥಿಕತೆಯಲ್ಲಿ ಅಂದರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೆಳವಣಿಗೆ 9% ಹೆಚ್ಚು ಅಭಿವೃದ್ಧಿ ತೋರಿದ ವರ್ಷಗಳು ಯಾವ್ಯಾವು ಅಂತ ಇದು ಪ್ರಶ್ನೆ ಇದೆ. ಅಂದರೆ ಈ GDP ಅಂತಂದರೆ ತಮ್ಗೆ ಗೊತ್ತಿರಬೇಕು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪಾದನೆ ನಿರಂತರವಾಗಿ 3 ವರ್ಷಗಳಲ್ಲಿ ಎಷ್ಟಿರಬೇಕು ಅಂತಂದರೆ 9% ಹೆಚ್ಚು ಅಭಿವೃದ್ಧಿ ತೋರಿದ ವರ್ಷಗಳು ಯಾವ್ಯಾವ ಅಂತ ಕೇಳುತ್ತಾರೆ ಪ್ರಶ್ನೆ. ನಿರಂತರವಾಗಿ 3 ವರ್ಷದಲ್ಲಿ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತಕ್ಕಂಥದ್ದು. 2005, 2006, 2007ರಲ್ಲಿ ಭಾರತದ GDP 9% ಹೆಚ್ಚು ಆಗಿರ್ತಕ್ಕಂಥದ್ದು ನಾವು ಈ ವರ್ಷಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಈ ಉಳಿದಿರ್ತಕ್ಕಂಥ ಈ 3 ABDಗಳಲ್ಲಿ ಇದು ಅಲ್ಲ, ಸಿ ಮಾತ್ರ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. 46ನೇ ಪ್ರಶ್ನೆ, ಅನುಪಾತೀಯ ಸಹಸಂಬಂಧ ಗುಣಲಕ್ಷಣಗಳನ್ನು ಕೇಳ್ತಾರೆ. ಅನುಪಾತೀಯ ಸಹಸಂಬಂಧ ಗುಣಲಕ್ಷಣಗಳು ಅಂತಂದರೆ ಇಲ್ಲಿ ಒಂದನೇದು ಅದು
-1 ಮತ್ತು +1 ಮಧ್ಯದಲ್ಲಿರುತ್ತದೆ ಅಂತ. ಇದು ಸರಿಯಾದ ಗುಣಲಕ್ಷಣ 1. ಎರಡನೇದು ಅದು 0 ಮತ್ತು +1 ಮಧ್ಯದಲ್ಲಿರುತ್ತದೆ, ತಪ್ಪಾಗಿರ್ತಕ್ಕಂಥದ್ದು. ಮೂರನೇದು ಅದು -1 ಮತ್ತು 0 ಮಧ್ಯದಲ್ಲಿರುತ್ತದೆ, ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ನಾಲ್ಕನೇದು R2ನ ಮೌಲ್ಯ ಹಾಗೂ ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಈ ಕಡೆ 40ನೇ ಪ್ರಶ್ನೆ. ಪ್ರತಿಪಾದನೆ ಎ. ಸುಂಕವನ್ನು ವಿಧಿಸುವುದರಿಂದ ಆಮದಿಗೆ ಸ್ಪರ್ಧೆ ಕೊಡುವ ಸರಕುಗಳು ಉತ್ಪಾದನೆ ಹೆಚ್ಚಿಸುತ್ತದೆ. ನೋಡಿ, ಸುಂಕ ಅಂತಂತಂದರೆ ನಾವು ವಿದೇಶದಿಂದ ತರಿಸ್ಕೊಳ್ತಕ್ಕಂಥ ವಸ್ತುಗಳ ಮೇಲೆ ಹಾಕ್ತಕ್ಕಂಥ ಒಂದು ತೆರಿಗೆಗೆ ನಾವು ಸುಂಕ ಅಂತ ಕರಿತೀವಿ. ಹೌದಾ? ಆಮದಿಗೆ ಸ್ಪರ್ಧೆ ಕೊಡುವ ಸರಕುಗಳ ಉತ್ಪಾದನೆ ಹೆಚ್ಚಿಸುತ್ತದೆ ಸುಂಕ ಹಾಕೋದ್ರಲ್ಲಿಂದ ಅಂತ ಹೇಳಿದ್ದಾರೆ. ಅಂದರೆ ನಾವು ವಿದೇಶದಿಂದ ತರಿಸ್ಕೊಳ್ತಕ್ಕಂಥ ಸರಕುಗಳ ಮೇಲೆ ಹಾಕ್ತಕ್ಕಂಥ ಒಂದು ತೆರಿಗೆಗೆ ನಾವು ಇದು ಸುಂಕ ಅಂತ ಕರಿತೇವೆ. ಇದು ಪ್ರತಿಪಾದನೆ ಆಗಿದ್ದು. ಆದರೆ ವಿವೇಚನೆ ಏನು ಹೇಳುತ್ತೆ ನೋಡಿ, 6. ಸುಂಕ ವಿಧಿಸುವುದು ದೇಶದ ಕೊರತೆಯಲ್ಲಿರುವ ಉತ್ಪಾದನಾಂಗಗಳಿಗೆ ಲಾಭವಾಗುತ್ತದೆ. ಸುಂಕ ವಿಧಿಸುವುದರಿಂದ ದೇಶದಲ್ಲಿ ಕೊರತೆಯಲ್ಲಿರುವ ಉತ್ಪಾದನಾಂಗಗಳಿಗೆ ಲಾಭವಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಉತ್ಪಾದನಾಂಗಗಳಂತಂದರೆ ತಾವು ತಿಳ್ಕೋಬೇಕು. ಉತ್ಪಾದನಾಂಗಗಳ ಅಂದರೆ LLCO. ಇಲ್ಲಿ ಎಲ್ ಅಂತಂದ್ರೆ ಒಂದು ಎಲ್ಲೋ ಉತ್ಪಾದನೆಗಳು ಲ್ಯಾಂಡ್ ಆಗಿರ್ತಕ್ಕಂಥದ್ದು, ಎರಡನೇದು ಲೇಬರ್ ಆಗಿರ್ತಕ್ಕಂಥದ್ದು, ಮೂರನೇದು ಕ್ಯಾಪಿಟಲ್ ಆಗಿರ್ತಕ್ಕಂಥದ್ದು, ನಾಲ್ಕನೇದು ಆರ್ಗನೈಜೇಷನ್ ಆಗಿರ್ತಕ್ಕಂಥದ್ದು. ಅಂದರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಬಡ್ಡಿ, ಇವಕ್ಕೆ ನಾವು ಉತ್ಪಾದನಾಂಗಗಳಂತ ಕರಿತೇವೆ. ಇವ್ರು ಏನು ಹೇಳ್ತಾರೆ, ಕೊರತೆಯಲ್ಲಿರುವ ಉತ್ಪಾದನಾಂಗಗಳಿಗೆ ಲಾಭವಾಗುತ್ತದೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಬಿದು ಎ ಮತ್ತು ಆರ್ ಎರಡೂ ಸರಿ, ಹೌದಾ? ಆದರೆ ಆರ್ ಏನಿದೆಯಲ್ಲ, ಎ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು. ಇವೆರಡೂ ಸರಿ, ಆದರೆ ಆರ್ ಏನಿದೆಯಲ್ಲ ವಿವೇಚನೆ, ಈ ವಿವೇಚನೆ ಹೇಗೆ ಸರಿಯಾದ ವಿವರಣೆ ಅಲ್ಲ ಅಂತ. ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 41. ಈ 41ನೇ ಪ್ರಶ್ನೆ SCBI ಅಂತ ಕರಿತೇವೆ. ಈ SCBI ಅಂತಂತಂದರೆ ಇಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೇವೆ. ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಡ್ಯಾಸ್ರಲ್ಲಿ ಸ್ಥಾಪನೆಗೊಂಡಿತ್ತು ಅಂತಂದರೆ ಈ 1992ರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ 47ನೇ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಯ ವಿತರಣೆಯ ಚದುರುವಿಕೆಗೆ ಸಂಬಂಧಿಸಿದೆ. ಚದುರುವಿಕೆಗೆ ಸಂಬಂಧಿಸಿದೆ ಅಂತಂದರೆ
ಇಲ್ಲಿ ಜಿಯೋಮೆಟ್ರಿಕ್ ಮೀನ್ ಅಲ್ಲ, ಮಾನಕ ವಿಚಲನೆ ಅಲ್ಲ, ಇಲ್ಲಿ ಮೀನ್ ವಿಚಲನೆ ಸರಿಯಾಗಿದೆ, ಅರ್ಥಮೆಟಿಕ್ ಮೀನ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 48ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮೀಕರಣ ಸಹಾಯದಿಂದ ಗುಂಪಿನ ದತ್ತಾಂಶ ಅರಿಥಮೆಟಿಕ್ ಮೀನನ್ನು ಸುಲಭ ವಿಧಾನದಿಂದ ಲೆಕ್ಕ ಹಾಕಬಹುದು ಅಂತ ಈ ಸಮೀಕರಣ ಇದೆ. ಇಲ್ಲಿ ಸಿ ಸಮೀಕರಣ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಎಕ್ಸ್ ಬಾರ್ ಅಂತಂದರೆ ಇದು ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಎ ಅಂತಂತಂದರೆ ಅಜ್ಯೂಮ್ ಅಂತ ನಾವು ಕರಿತೀವಿ. ಅಜ್ಯೂಮ್ ಅಂತಂದರೆ ಊಹಾತ್ಮಕ ವಿಧಾನ ಅಂತ ಎ ಕರಿತೇವೆ, ಊಹಾತ್ಮಕ ವಿಧಾನ. ಪ್ಲಸ್ ಇದು ಈ ಸಿಂಬಲ್ ಏನು ಸಿಗ್ಮಾ, ಸಿಗ್ಮಾ ಅಂತಂದರೆ ಒಟ್ಟು ಅಂತ ಅರ್ಥ ಕೊಡ್ತದೆ. ಎಫ್ ಅಂತಂತಂದರೆ ಈ ಫ್ರೀಕ್ವೆನ್ಸಿ ಮೀನಿಂಗ್ಸ್ ಆವೃತ್ತಿಗಳಂತ ಕರಿತೇವೆ. ಮತ್ತು ಡಿ ಅಂತಂದರೆ ಡಿವಿಜೇಷನಲ್ ಮೆಥಡ್, ಡಿವಿಜನೇಷನಲ್ ಮೆಥಡ್ ಅಂತಂದರೆ ಹಂತ ವಿಚಲನ ವಿಧಾನ. ಈ ಒಂದು ಸೂತ್ರ ಈ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟು ಪ್ರಶ್ನೆ 49ನೇ ಪ್ರಶ್ನೆ, ಲಾಸ್ಪೇರ್ ವಿಧಾನದ ಸೂಚ್ಯಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸಮೀಕರಣ ಯಾವುದು ಅಂತಂದರೆ ಇದು ಸಮೀಕರಣ ಎ ಸರಿಯಾಗಿರ್ತಕ್ಕಂಥದ್ದು. ಇವು ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಸೂತ್ರಗಳಾಗಿರೋದ್ರಿಂದ ನಾನು ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ಸಂಖ್ಯಾಶಾಸ್ತ್ರದ ಮೇಲೆ ಕ್ಲಾಸ್ ಮಾಡ್ತೀನಿ. ಅದ್ರ ಬಗ್ಗೆ ತಮಗೆ ಪೂರ್ಣವಾದಂಥ ವಿವರಣೆ ಮತ್ತು ಮಾಹಿತಿಯನ್ನು ಒದಗಿಸ್ತಿದ್ದೇನೆ. ನೆಕ್ಸ್ಟ್ ಅದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 50ನೇದು, ಈ ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಸರಿಯಾದ ಕೋಡನ್ನು ಗುರುತಿಸಿ ಅಂತ. ಪಟ್ಟಿ 1 ಮತ್ತು ಪಟ್ಟಿ ಬಿ. ಈ ಮೀನ್ ಸೂತ್ರ ಏನಿದೆ, ಮಾನಕ ವಿಚಲನ ಸೂತ್ರ ಏನಿದೆ ಮತ್ತು ಸಹಸಂಬಂಧ ಸೂತ್ರ ಮತ್ತು ರಿಗ್ರೆಷನ್ ಸೂತ್ರ ಅಂತ ಈ ರೀತಿ ಸೂತ್ರಗಳನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಒನ್ ಬಂದರೆ ಇಲ್ಲಿ ಮೀನ್ ಸೂತ್ರ ಮತ್ತು ಮಾನಕ ವಿಚಲನೆ ಸೂತ್ರ ಇವೆರಡೂ ಇಲ್ಲಿದೆ. ಮೀನ್ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ತದೆ. ಇಲ್ಲಿ ಎಕ್ಸ್ ಬಾರ್ ಅಂತಂದರೆ ಇದು ಸರಾಸರಿ ಅಂತ ಸೂಚಿಸ್ತದೆ ಮತ್ತು ಸಿಗ್ಮಾ ಎಕ್ಸ್ ಅಂದರೆ ಒಟ್ಟು ಎಕ್ಸಿನ ಸಂಖ್ಯೆ ಅಂತ ಸೂಚಿಸ್ತದೆ. ಎನ್ ಅಂತಂದರೆ ಈ ನಂಬರ್ಸನ್ನು ಸೂಚಿಸ್ತದೆ. ಇದಕ್ಕೆ ನಾವೇನಂತೇವೆ ಮೀನ್ ಅಂತ ಕರಿತೇವೆ. ಅದರ ನಂತರ ಇನ್ನೊಂದೇನಿದೆ ಅಂತಂದರೆ ಮಾನಕ ವಿಚಲನೆ. ಈ ಮಾನಕ ವಿಚಲನೆ ಹೀಗೆ ಇದು ಹಾಕ್ತಕ್ಕಂಥದ್ದಕ್ಕೆ ನಾವು ರೂಟ್ ಅಂತ ಕರಿತೇವೆ. ರೂಟ್ ಸಿಗ್ಮಾ ಡಿ, ಇದು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಬ್ರ್ಯಾಕೆಟ್ದಲ್ಲಿ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವಯರ್ 2 ಅಂತ ಇದಕ್ಕೆ ನಾವು ಒಂದು ಮಾನಕ ವಿಚಲನೆ ಸೂತ್ರ ಅಂತ ಕರಿತೇವೆ. ಅದೇ ರೀತಿಯಾಗಿ ಸಹಸಂಬಂಧ ಸೂತ್ರ ಮತ್ತು ರಿಗ್ರೆಷನ್ ಸೂತ್ರ ಇಲ್ಲಿದೆ. ಈ ಸಹಸಂಬಂಧ ಸೂತ್ರ
ಪಿ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಬ್ರ್ಯಾಕೆಟ್ದಲ್ಲಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಬ್ರ್ಯಾಕೆಟ್ ಎನ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್. ಇದು ಈ ಒಂದು ಸೂತ್ರ ಸಹಸಂಬಂಧ ಮತ್ತು ರಿಗ್ರೆಷನ್ ಸೂತ್ರ y ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತ ಇದಕ್ಕೆ ರಿಗ್ರೆಷನ್ ಸೂತ್ರ ಅಂತ ಕರಿತೇವೆ. ಇದು ಸಹಸಂಬಂಧ ಸೂತ್ರ. ಸಹ ಸಂಬಂಧ ಸೂತ್ರ. ನೆಕ್ಸ್ಟ್ ಪ್ರಶ್ನೆ 51ನೇದು y ಈಕ್ವಲ್ ಟು 3w4 ಮೈನಸ್ 2w2 ಇಂಟು ಪ್ಲಸ್ ಎಕ್ಸ್ ಪ್ಲಸ್ x2 z ಮೈನಸ್ z3 ಆದರೆ ಡಬ್ಲ್ಯೂಗೆ ಸಂಬಂಧಿಸಿದಂತೆ ಯಾವ ಅಂಶಿಕೆಯ ಡೈರೆಕ್ಟಿವಿಟಿ ಇದೆ ಅಂತಕ್ಕಂಥದ್ದು. ಇಲ್ಲಿ 3 ಇಂಟು 4 ಅಂದರೆ 12 ಮತ್ತು W3 ಅಂತ ಮೈನಸ್ ಇಲ್ಲಿ ಇದು ಸರಿಯಾದ ಉತ್ತರ W12 3 ಮೈನಸ್ 2WX ಅಂತಕ್ಕಂಥದ್ದು. ಐವತ್ತೆರಡನೇ ಪ್ರಶ್ನೆ ಏರುಪೇರಿನ ಸಹವರ್ತಿಯ ಲೆಕ್ಕ ಮಾಡಲು ಉಪಯೋಗಿಸುವ ಸಮೀಕರಣ ಯಾವುದು ಅಂತಂದರೆ ಸಿದು ಮಾರ್ಪಿನ ಗುಣಾಂಕ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ಇದು ಏರುಪೇರಿನ ಸಹವರ್ತಿಯ ಲೆಕ್ಕಾಚಾರ ಮಾಡಲು ಉಪಯೋಗಿಸ್ತಕ್ಕಂಥ ಸೂತ್ರ. ನೆಕ್ಸ್ಟ್ ಪ್ರಶ್ನೆ 53ನೇದು ನೇರ ಬಿಂಬಕ ಕಾರ್ಯತಂತ್ರದ ಗುಣಲಕ್ಷಣಗಳು. ನೇರ ಬಿಂಬಕ ಕಾರ್ಯತಂತ್ರದ ಗುಣಲಕ್ಷಣಗಳು ಯಾವ್ಯಾವ ಅಂತಂದರೆ ಒಂದು ಉದ್ದೇಶದ ಬಿಂಬಕ, ಇದು ಸರಿಯಾಗಿದೆ. ಎರಡನೇದು ಅಡೆತಡೆಗಳ ಗುಂಪು, ಸರಿಯಾಗಿದೆ. ಸಿದು ಋಣಾತ್ಮಕವಲ್ಲದ ನಿರ್ಬಂಧನೆ, ಸರಿ ಇದೆ. ಈ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ನೇರ ಬಿಂಬಕ ಕಾರ್ಯತಂತ್ರದ ಗುಣಲಕ್ಷಣಕ್ಕೆ. ನೆಕ್ಸ್ಟ್ 54ನೇ ಒಂದು ಸರಿ ಪರಿಮಾಣದ ರೇಖೆಯು ಮೂಲಕ್ಕೆ ನಿಮ್ನವಾಗಿರುತ್ತದೆ ಯಾವಾಗ ಎಂದರೆ ಅಂತ. ಈ ಮೂಲಕ್ಕೆ ನಿಮ್ನವಾಗಿರುತ್ತದೆ ಅಂತಂದರೆ ಈ ಥರ ರೇಖಾಚಿತ್ರದಲ್ಲಿ ಇದು ಏನು ಸೂಚಿಸ್ತಾ, ಇದು ನಿಮ್ನ ಮಧ್ಯ. ಹೌದಾ? ಮೂಲಕ್ಕೆ ಇದು ಪಿನ್ ಮಧ್ಯೆ ಆಗ್ತದೆ. ಈ ಥರ ಇರೋದಕ್ಕೆ ಇದು ಡಿಸ್ಟೆನ್ಸ್ ಇರ್ತಲ್ಲ, ಇದನ್ನು ನಿಮ್ನ ಮಧ್ಯ ಅಂತ ಕರಿತೀವಿ. ಇದು ಎ ಡಿ ಸ್ಕ್ವಯರ್ ಕೆ ಡಿವೈಡೆಡ್ ಬೈ ಡಿ ಎಲ್ ಸ್ಕ್ವಯರ್ ಈ 0ಕ್ಕಿಂತ ಹೆಚ್ಚು ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ. ಇದು ಪಿನ್ ಮಧ್ಯ, ಇದು ನಿಮ್ನ ಮಧ್ಯ. ಇಲ್ಲಿ ಕೇಳಿದು ನಿಮ್ನ ಮಧ್ಯ. ನೆಕ್ಸ್ಟ್ 55ನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಪ್ಯಾರಾಮೆಟ್ರಿಕ್ ಅಲ್ಲದ ಟೆಸ್ಟ್ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ಯಾರಾಮೆಟ್ರಿಕ್ ಅಲ್ಲದ ಈ ಟಿ ಟೆಸ್ಟು ಒಂದು ರೀತಿ ಟೆಸ್ಟ್ ಇದೆ, ಅನೋನ್ ಟೆಸ್ಟ್ ಇದೆ ಮತ್ತು ಎಫ್ ಟೆಸ್ಟ್ ಇದೆ. ಈ ಟೆಸ್ಟ್ಗಳು
ಮೂರು ಟೆಸ್ಟನ್ನು ಮಾಡ್ತಕ್ಕಂಥದ್ದು. ಆದರೆ ಸ್ಪಿಯರ್ಮನ್ ಸಹಸಂಬಂಧ ಸಹವರ್ತಿ ಇದು ಅಲ್ಲ ಅಂತಕ್ಕಂಥದ್ದು. ಆದರೆ ಇದನ್ನೇ ಮೈನಸ್ ಕ್ವಶನ್ ಕೇಳ್ಯಾರ, ಆ ಕಾರಣಕ್ಕಾಗಿ ಇದನ್ನೇ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಈ ಮೂರು ಟಿ ಟೆಸ್ಟ್ ಇದೆ, ಅನೋವನ್ ಟೆಸ್ಟ್ ಇದೆ, ಎಫ್ ಟೆಸ್ಟ್ ಇದೆ. ಈ ಒಂದೊಂದು ಟೆಸ್ಟ್ಗಳನ್ನು ಒಂದೊಂದು ಅರ್ಥವನ್ನು ಕೊಡ್ತಾ ಇದು ಒಂದು ಕ್ಲಾಸ್ದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ನೆಕ್ಸ್ಟು 56 ಎಲ್ಲ ವಲಯಗಳು ಧನಾತ್ಮಕ ಹುಟ್ಟುವಳಿಗಳನ್ನು ಗಳಿಸಲು ಹೌಕಿನ್ ಸೈಮನ್ ಪ್ರಕಾರ ಈ ಕೆಳಗಿನ ಯಾವ ಷರತ್ತನ್ನು ಪೂರೈಸಬೇಕು? ಇಲ್ಲಿ ಈ ಸರಿಯಾದ ಉತ್ತರ 1, 2 ಮತ್ತು 4. ಆದರೆ ಇದರಲ್ಲಿ ಇದು 3ನೇ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 57ನೇ ಪ್ರಶ್ನೆ. ಭಾರತದ ಸರ್ಕಾರದ ಒಟ್ಟು ಕೋಶೀಯ ಕೊರತೆಯನ್ನು ತುಂಬಲು ಹಣಕಾಸಿನ ಪ್ರಮುಖ ಮೂಲವೆಂದರೆ? ಅಂದರೆ ಕೋಶೀಯ ಕೊರತೆ ಈಗ ತಾನೇ ಹೇಳಿದ ಪ್ರಕಾರ ನಮ್ಮ ಆದಾಯ ಕಡಿಮಿದ್ದು ಇಲ್ಲಿ ವೆಚ್ಚ ಜಾಸ್ತಿ ಆದಾಗ ಇಲ್ಲಿ 1,000 ಕೋಟಿ ಅಷ್ಟು ಆದಾಯ ಇದೆ ಅಂತ ಇಟ್ಕೊಳ್ರಿ. ನಾವು 1,500 ಕೋಟಿಯಷ್ಟು ವೆಚ್ಚ ಮಾಡಿದೆವು. ಅಂದರೆ ಈ ಡಿಫ್ರೆನ್ಸ್ ಏನಾಗ್ತದೆ ಅಂತಂದರೆ 500 ಕೋಟಿ. ಈ 500 ಕೋಟಿ ಡಿಫ್ರೆನ್ಸ್ ತುಂಬಲು ಪ್ರಮುಖ ಮೂಲವೆಂದು ಕೇಳ್ತಾರೆ. ಈ ಥರ ಪ್ರಶ್ನೆ ಇದೆ. ಅದರಲ್ಲಿ ಏನು ನೋಡಿ, ರಾಜ್ಯ ಸರ್ಕಾರದಿಂದ ಸಾಲ ಎತ್ತರೆ ಇದು ಅಲ್ಲ, ಹಣಕಾಸು ಸಂಸ್ಥೆಗಳಿಂದ ಸಾಲ ಇದು ಕೂಡ ಅಲ್ಲ, ಈ ಪ್ರಾವಿಡೆಂಟ್ ಫಂಡ್ಗಳಿಂದ ಸಾಲ ಎತ್ತರೆ ಇದು ಕೂಡ ಅಲ್ಲ. ಆದರೆ ಸರಿಯಾದ ಉತ್ತರ ಮಾರುಕಟ್ಟೆ ಎರವಲು. ಮಾರುಕಟ್ಟೆಯಿಂದ ಏನು ಮಾಡಬೇಕಂತಂದರೆ ಈ ಒಂದು ಮೂಲದಿಂದ ಮಾತ್ರ ಕೋಶೀಯ ಕೊರತೆಯನ್ನು ತುಂಬಲು ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 58ನೇದು ವಿದೇಶಿಯ ವಿನಿಮಯ ನಿರ್ವಹಣೆ ಕಾಯ್ದೆಯನ್ನು, ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ ಇದಕ್ಕೆ. ಈ ಒಂದು ಭಾರತ ಸರ್ಕಾರ ಡ್ಯಾಸ್ ಅಲ್ಲಿ ಪ್ರಾರಂಭಿಸಿತು ಅಂತಂದರೆ ಇದು 1999ರಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ವಿದೇಶಿಯ ವಿನಿಮಯ ನಿರ್ವಹಣೆ ಒಂದು ಕಾಯ್ದೆನೇ ಈ ಸರ್ಕಾರ ಪಾಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 59ನೇ ನೋಡಿ, 73ನೇ ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿ ಡ್ಯಾಸ್ ಸಂಬಂಧಿಸಿದೆ ಅಂತಂದರೆ ಈ ಒಂದು ತಿದ್ದುಪಡಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಂದರೆ ಗ್ರಾಮೀಣ ಹಂತದಲ್ಲಿ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಇರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟ GP ಅಂತ ಕರಿತೇವೆ, ಗ್ರಾಮ ಪಂಚಾಯತ್. ನಗರ ಸಂಸ್ಥೆಗಳಲ್ಲಿ TP ZP ಈ ಒಂದು ಇದಕ್ಕಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಕಾಯ್ದೆ ಆಗಿದೆ. ಆದರೆ ಕೇಂದ್ರ ರಾಜ್ಯಗಳ ಕೋಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರಗಳ ಕೋಶಿ ನಿರ್ವಹಣೆ ಅಲ್ಲ, ಕೇಂದ್ರ ಸರ್ಕಾರದ ಕೋಶೀಯ ಜವಾಬ್ದಾರಿ ಕೂಡ ಅಲ್ಲ. ಇದು ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ
ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೂ ಪುರಸಭೆ ಬರುತ್ತೆ, ಪಟ್ಟಣ ಪಂಚಾಯತ್ಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯ್ದೆಯಾಗಿದೆ ಅದು. ನೆಕ್ಸ್ಟು 60ನೇ ಪ್ರಶ್ನೆ ನೋಡಿ. ಭಾರತದಲ್ಲಿ ಕೃಷಿ ಸಾಲದ ಮೂಲಗಳ ಸಂಯೋಜನೆಗಳನ್ನು ಕೆಳಗೆ ಕೊಟ್ಟಿರುವ ಕೋಡ್ಗಳನ್ನು ಗುರುತಿಸಿ. ಈ ನೋಡಿ, ಈ ಕೃಷಿ ಸಾಲಗಳ ಸಂಬಂಧಪಟ್ಟಿರ್ತಕ್ಕಂಥ ಕೋಡ್ಗಳಲ್ಲಿ ಇದು ಒಂದನೇದು ಲೇವಾದೇವಿಗಾರರು. ಲೇವಾದೇವಿಗಾರರು ಯಾರು ಅಂತಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಸಂಘವನ್ನು ಕಟ್ಟಿಕೊಂಡು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಪೂರೈಕೆ ಮಾಡ್ತಾರೋ ಅಂಥವರಿಗೆ ನಾವು ಲೇವಾದೇವಿಗಾರರು ಅಂತ ಕರಿತೇವೆ. ಉದಾಹರಣೆಗೆ ಎಕ್ಸಾಂಪಲ್, ಈ ಫೈನಾನ್ಸ್, ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಈ ಫೈನಾನ್ಸ್ ತೆಗೆದಿರ್ತಾರೆ. ಈ ಫೈನಾನ್ಸ್ದವರು ಈ ಒಂದು ಸಂಘ ಕಟ್ಕೊಂಡು ಅಲ್ಲಿರ್ತಕ್ಕಂಥ ಕೃಷಿಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಇದು ಒಂದು ಸರಿಯಾದ ಆಗಿರ್ತಕ್ಕಂಥದ್ದು. ಮತ್ತು ಎರಡನೇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು. ಇವಕ್ಕೆ ಎರಡನೇ PKGB ಅಂತ ಕರಿತೇವೆ ನಾವು. PKGB ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇಲ್ಲಿ ಇವುಗಳನ್ನು ಏನು ಮಾಡ್ತವೆ, ಗ್ರಾಮೀಣ ರೈತರಿಗೆ ಸಾಲವನ್ನು ಕೊಡೋದಕ್ಕೆ ಸಿದ್ಧ ಇರತಕ್ಕಂಥ ಬ್ಯಾಂಕ್ಗಳು. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಈ ವಾಣಿಜ್ಯ ಬ್ಯಾಂಕ್ಗಳನ್ನು ಕೂಡ ಏನು ಮಾಡ್ತಾ ಇದೆ ಅಂದರೆ ಗ್ರಾಮೀಣ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು. ಇವು ಮೂರು ಸರಿಯಾಗಿದೆ. ಆದರೆ ನಾಲ್ಕನೇದು ಹೇಳ್ತ ನೋಡಿ, ಭಾರತ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ಈ ಭಾರತ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಇದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಇಂಡಸ್ಟ್ರಿಯಲ್ಗಳಿಗೆ, ಕೈಗಾರಿಕೆ ಆದರೆ ಈ ಮೂರು ಸರಿಯಾಗಿರ್ತಕ್ಕಂಥದ್ದು. 61ನೇ ಪ್ರಶ್ನೆ, ಭಾರತದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಹೊಂದಿರುವ ಸಂಸ್ಥೆ. ಇಲ್ಲಿ ಭಾರತೀಯ ಆಹಾರ ನಿಗಮ ಅಂತಕ್ಕಂಥದ್ದು ಈ ಒಂದು ಆಹಾರ ಧಾನ್ಯಗಳ ಸಂಸ್ಥೆಯನ್ನು ಇರ್ತಕ್ಕಂಥದ್ದು. ಇದು ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಇದು 1964ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. 1964ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದಕ್ಕಿಂತ ಇದು ಆಹಾರ ಧಾನ್ಯ ದಾಸ್ತಾನವನ್ನು ನಿಗಮ ಹೊಂದಿರತಕ್ಕಂಥ ಇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ರಾಜ್ಯ ವ್ಯಾಪಾರ ನಿಗಮ ಏನಿದೆ ಅಂತಂದರೆ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್, ಇದು 1956ರಲ್ಲಿ ಸ್ಥಾಪನೆ ಆಗ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಮತ್ತು ಆಹಾರ ನಾಗರಿಕ ಪೂರೈಕೆ ಮಂತ್ರಾಲಯ ಇವೇನಿವೆ ಅಂತಂದರೆ ಇವು, ಆದರೆ ಇದರಲ್ಲಿ ಸರಿಯಾದ ಉತ್ತರ ಭಾರತೀಯ ಆಹಾರ ನಿಗಮ ಅಂತಕ್ಕಂಥದ್ದು. ಇದು ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ವಿಶೇಷ ಆರ್ಥಿಕ ವಲಯದ ಕಾಯ್ದೆಯನ್ನು ಪಾರ್ಲಿಮೆಂಟ್ರಿ ಡ್ಯಾಶ್ರಲ್ಲಿ ಅನುಮೋದಿಸಿತ್ತು ಅಂತಂದರೆ ಈ 2005ರಲ್ಲಿ ಅನುಮೋದಿಸಿತ್ತು. ಈ SP ಅಂತ ಕರಿತೇವೆ. ಇದಕ್ಕೆ SPE ಅಂತಂದರೆ ಸ್ಪೇಷಲ್ ಎಕನಾಮಿಕಲಿ ಈ ಒಂದು ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೆಕ್ಸ್ಟು 63ನೇ ಪ್ರಶ್ನೆ,
ಈ ಕೆಳಗಿನಲ್ಲಿ ಯಾವುದು ಹಣದ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಅಂತ ಕೇಳಿದರೆ, ಈ ಹಣದ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು ಅಂತಂದರೆ ಕೇಂದ್ರೀಯ ಬ್ಯಾಂಕು, ಇದು ನಾವು RBI ಅಂತ ಕರಿತೇವೆ, RBI, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು 1936ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, 1936ರಲ್ಲಿ ಇದು RBI ಬ್ಯಾಂಕು. ಎರಡನೇದು ಭಾರತೀಯ ಡಿಸ್ಕೌಂಟ್ ಆ್ಯಂಡ್ ಫೈನಾನ್ಸ್ ಹೌಸ್ ಅಂತಕ್ಕಂಥದ್ದು, ಇದು ಕೂಡ ಸರಿಯಾಗಿ ಇದು. ನಾಲ್ಕನೇದು ಬ್ಯಾಂಕ್ಗಳು, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದರೆ ಸ್ಟಾಕ್ ಮಾರ್ಕೆಟು ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆದರೆ ಇದು ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲ. ಆ ಕಾರಣಕ್ಕಾಗಿ ಇದು ತಪ್ಪಾಗಿದ್ದು ಈ ಮೂರನ್ನು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 64ನೇ ಪ್ರಶ್ನೆ, ಭಾರತದಲ್ಲಿ ಕೃಷಿಯಲ್ಲಿ ಕಡಿಮೆ ಮಟ್ಟದ ಉತ್ಪತ್ತಿಗೆ ಮುಖ್ಯ ಕಾರಣ ಅಂತಂತಂದರೆ ನಾವುಗಳು ಕೈಗಾರಿಕಾ ಅಭಿವೃದ್ಧಿ ಅಲ್ಲ, ಹಣಕಾಸಿನ ಮಾರುಕಟ್ಟೆ ಅಲ್ಲ, ಸೇವಾ ವಲಯದಲ್ಲಿ ಬೆಳವಣಿಗೆ ಅಲ್ಲ. ಆದರೆ ಸರಿಯಾದ ಉತ್ತರ ಆಧುನಿಕ ತಂತ್ರಜ್ಞಾನ ನಾವು ಕಡಿಮೆ ಬಳಕೆ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಹಳೆಯ ಪದ್ಧತಿ ಆಗಿರ್ತಕ್ಕಂಥ ಒಕ್ಕಲುತನ ಆಗಿರ್ಬೋದು, ಬೀಜಗಳಾಗಿರ್ಬೋದು, ಈ ಒಂದು ಕಾರಣಗಳಿಂದ ನಾವು ಕೃಷಿ ಕಡಿಮೆ ಮಟ್ಟದ ಉತ್ಪತ್ತಿಗೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ನಾವು ಆಧುನಿಕ ತಂತ್ರಜ್ಞಾನ ಕಡಿಮೆ ಬಳಕೆ ಮಾಡ್ತಾ ಇದ್ದೇವೆ ಇವತ್ತು, ಆ ಕಾರಣಕ್ಕಾಗಿ ನಾವು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ 65, ಪ್ರಸಕ್ತ ಭಾರತದಲ್ಲಿ ಡ್ಯಾಶ್ ಬೆಳವಣಿಗೆ ದರ ಸುಮಾರು 6% ಇರ್ತಕ್ಕಂಥದ್ದು. ನೆಕ್ಸ್ಟ್ 66ನೇ ಪ್ರಶ್ನೆ, ಭಾರತದ ಕೃಷಿಯಲ್ಲಿ ಉತ್ಪತ್ತಿಯನ್ನು ಹೆಚ್ಚಿಸಲು ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸುವುದು, ಸಾರ್ವಜನಿಕರು ಏನು ಮಾಡಬೇಕು, ಹಣವನ್ನು ಹೂಡಿಕೆ ಮಾಡೋದನ್ನು ಹೆಚ್ಚು ಮಾಡಬೇಕು, ಒಂದನೇದು. ಎರಡನೇದು ನೀರಾವರಿ ವ್ಯವಸ್ಥೆಯನ್ನು ಹೆಚ್ಚಿಸುವುದು. ಮೂರನೇದು ರೈತರಿಗೆ ಹೆಚ್ಚಿನ ಬೆಂಬಲ ಬೆಲೆಯನ್ನು ಒದಗಿಸುವುದು. ಈ ಮೂರು ಮಾಡೋದ್ರ ಮುಖಾಂತರ ಏನಾಗ್ತಾ ಇದೆ ಅಂತಂದರೆ ಕೃಷಿ ಉತ್ಪತ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಾಲ್ಕನೇದು ಏನಿದೆ ಅಂತಂದರೆ ಕೈಗಾರಿಕಾ ವಲಯದಿಂದ ಕಾರ್ಮಿಕರನ್ನು ಕೃಷಿಗೆ ಪಲ್ಲಟಗೊಳ್ಳೋದು ಅಂತಂದರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ಇಂಡಸ್ಟ್ರಿಯಲ್ ಸೆಕ್ಟರ್ದಲ್ಲಿರ್ತಕ್ಕಂಥ ಲೇಬರ್ಸ್ಗಳು ಇವರು ಹೇಳ್ತಾರೆ, ಈ ಲೇಬರ್ಸು ಇಲ್ಲಿರ್ತಕ್ಕಂಥ ಲೇಬರ್ಸು ಅಗ್ರಿಕಲ್ಚರ್ಗೆ ಹೋಗಿ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಕಲ್ತಿರ್ತಕ್ಕಂಥ ಲೇಬರ್ಸ್ಗಳನ್ನು ಅಗ್ರಿಕಲ್ಚರ್ದಾಗ ಹೋಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಬರೋದಿಲ್ಲ. ಯಾಕಂತಂದರೆ ಈ ಇಂಡಸ್ಟ್ರಿಯಲ್ದಲ್ಲಿ ಅವರು ಟ್ರೈನಿಂಗ್ ತೊಗೊಂಡಿರ್ತಾರೆ, ಕೆಲಸ ಏನು ಮಾಡಬೇಕಂತ ಗೊತ್ತಿರ್ತದೆ. ಆದರೆ ಅಗ್ರಿಕಲ್ಚರ್ದಲ್ಲಿ ಅವರಿಗೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನದ ಕೊರತೆ ಇರುವುದರಿಂದ ಅವರು ಇಲ್ಲಿ ಬಂದರೂ ಉಪಯುಕ್ತತೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 70ನೇ ಪ್ರಶ್ನೆ ನೋಡಿ, ಈ ಕಡೆ ಹಾಗೆ ಬರ್ತೀನಿ. ಅಮರ್ತ್ಯ ಸೇನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ದೊರಕಿರುವುದು ಯಾವ ವಿಷಯಕ್ಕೆ? ಅಮರ್ತ್ಯ ಸೇನ್ ಅವರು ನೊಬೆಲ್ ಪ್ರಶಸ್ತಿ ಪಡೆದಿರ್ತಾರೆ. ಇವರು ಭಾರತದಲ್ಲಿ ಪ್ರಪ್ರಥಮವಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಭಾರತೀಯರು. ಅವರಿಗೆ ಈ ಒಂದು ಯೋಗಕ್ಷೇಮದ ಅರ್ಥಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕ ಒಂದು ಪುಸ್ತಕ ಬರೀತಾರೆ. ಈ ಒಂದು ವಿಷಯದ ಮೇಲೆ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕಿರ್ತಕ್ಕಂಥದ್ದು. ಯೋಗಕ್ಷೇಮ ಅಂದರೆ ಜನರ ಜೀವನದ ಕಲ್ಯಾಣದ ಬಗ್ಗೆ, ಜನರ ಜೀವನದ ಯೋಗ್ಯತೆ ಬಗ್ಗೆ ಬರೆದಿರ್ತಕ್ಕಂಥ ಒಂದು ವಿಷಯದ ಮೇಲೆ ನೊಬೆಲ್ ಪ್ರಶಸ್ತಿಯನ್ನು ದೊರೆತಿರ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, LM ರೇಖೆ ಡ್ಯಾಶ್ಯ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ LM ಅಂತಂತಂದರೆ ಲಿಕ್ವಿಡಿಟಿ ಪರ್ಫಾರ್ಮ್ಸ್
ಮನಿ ಸಪ್ಲೈ ಅಂತ ಇದರ ಫುಲ್ ಫಾರ್ಮು. ಇದು ಈ ಒಂದು ರೇಖೆ ಹಣದ ಮಾರುಕಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಸರಕು ಮಾರುಕಟ್ಟೆ ಅಲ್ಲ, ಸರಕು ಮತ್ತು ಹಣದ ಮಾರುಕಟ್ಟೆ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಲ್ಲ, ಲಿಕ್ವಿಡಿಟಿ ಪರ್ಫಾರ್ಮೆನ್ಸ್ ಆ್ಯಂಡ್ ಮನಿ ಸಪ್ಲೈ ಕರು ಈ ಒಂದು ಮನಿ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಅರವತ್ತೇಳನೇ ಪ್ರಶ್ನೆ ಪ್ರತಿಪಾದನೆ ನೋಡಿ. ಭಾರತದ GDP ಬೆಳವಣಿಗೆ 2005 ಮತ್ತು 2007ಕ್ಕೆ ಹೋಲಿಸಿದರೆ ಇತ್ತೀಚೆಗೆ ಕಡಿಮೆಯಾಗಿದೆ. ಕಾರಣ ವಿವೇಚನೆ, ಬಡತನ ಗ್ರಾಮೀಣ ಭಾರತದ ಪ್ರಮುಖ ಸಮಸ್ಯೆಗಳಾಗಿವೆ. ಇದು ಎ ಮತ್ತು ಆರ್ ಸರಿ, ಆದರೆ ಆರು ಎ ಸರಿಯಾದ ವಿವರಣೆ ಅಲ್ಲ. ಯಾಕಂದರೆ ನೋಡಿ, ಭಾರತ GDP ಬೆಳವಣಿಗೆ 2005-6ರಿಂದ ಸುಮಾರು 9% ಮೇಲೆ GDP ಇದ್ದಿರ್ತಕ್ಕಂಥದ್ದು. ಇದಕ್ಕೆ ಕಾರಣ, ಕಡಿಮೆ ಆಗಲಿಕ್ಕೆ ಕಾರಣ ಈ ಬಡತನ ಗ್ರಾಮೀಣ ಭಾರತ ಸಮಸ್ಯೆ ಅಲ್ಲ. ಆ ಕಾರಣಕ್ಕಾಗಿ ಈ ಆರು ಹೇಗೆ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದು. ನೆಕ್ಸ್ಟ್ ಪ್ರಶ್ನೆ, ಎಪ್ಪತ್ತೆರಡನೇದು, ಕೇನ್ಸ್ರ ಅನುಭೋಗ್ಯ ತತ್ವದ ಅನುಭೋಗವು ಡ್ಯಾಶ್ ಅನ್ನು ಅವಲಂಬಿಸಿದೆ ಅಂತಂದರೆ ಇಲ್ಲಿ ನಿರಪೇಕ್ಷ ಆದಾಯ ಅವಲಂಬಿಸಿರ್ತಕ್ಕಂಥದ್ದು. ಖಾಯಂ ಆದಾಯ ಅಲ್ಲ, ಸಾಪೇಕ್ಷ ಆದಾಯ ಅಲ್ಲ, ಆಸ್ತಿ ಕೂಡ ಅಲ್ಲ. 73ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆದಾಯವನ್ನು ಪ್ರಮುಖವಾದ ಮೂಲಗಳು ಅಂತಂದರೆ ಅತಿ ಹೆಚ್ಚು ಭಾರತಕ್ಕೆ ರಾಷ್ಟ್ರೀಯ ಆದಾಯಕ್ಕೆ ಆದಾಯ ಬರ್ತಕ್ಕಂಥ ಮೂಲ ಸೇವಾ ವಲಯ ಅಂತಕ್ಕಂಥದ್ದು. ತಮಗೆ ಗೊತ್ತಿರಬೇಕು, ಸೇವಾ ವಲಯದಲ್ಲಿ ಸುಮಾರು ಅಂಶಗಳನ್ನು ಬರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ನಾನು ಒಂದೊಂದಾಗಿ ತಮಗೆ ಹೇಳ್ತೇನೆ. ಈ ಕೃಷಿಯ ವಲಯ ಅಂತಂತಂದರೆ ಒಕ್ಕಲುತನ, ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಮೊಲ ಸಾಗಾಣಿಕೆ, ಜೇನು ಸಾಗಾಣಿಕೆ ಇವೆಲ್ಲನೂ ಕೂಡ ನಾವು ಕೃಷಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಕಸುಬುಗಳು. ಅದೇ ರೀತಿ ವ್ಯಾಪಾರ ವಲಯದಲ್ಲಿ ಇಲ್ಲಿ ವ್ಯಾಪಾರ ವಲಯದಲ್ಲಿ ಆಮದು ಮತ್ತು ರಫ್ತು ಮಾತ್ರ ಬರುತ್ತದೆ. ಈ ಕೈಗಾರಿಕಾ ವಲಯ ಅಂತಂತಂದರೆ ಈ ಕೈಗಾರಿಕಾ ವಲಯದಲ್ಲಿ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ ಇವೆಲ್ಲನೂ ಕೂಡ ಕೈಗಾರಿಕಾ ವಲಯದಲ್ಲಿ ಬರ್ತಕ್ಕಂಥದ್ದು. ಆದರೆ ಸೇವಾ ವಲಯದಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ಇವತ್ತು ಶಿಕ್ಷಣ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ವಿಮೆಗಳಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು, ಹೀಗೆ ಎಲ್ಲವನ್ನು ನಾವು ಸೇವಾ ವಲಯದಲ್ಲಿ ಬರ್ತಕ್ಕಂಥವು. ಆ ಕಾರಣಕ್ಕಾಗಿ ಪ್ರಮುಖ ಆದಾಯ ಬರ್ತಕ್ಕಂಥದ್ದು ರಾಷ್ಟ್ರಕ್ಕೆ ಸೇವಾ ವಲಯದಿಂದ ಮಾತ್ರ ಅಂತಕ್ಕಂಥದ್ದು. ಮತ್ತು ಕೃಷಿ ವಲಯದಲ್ಲಿ ಬರುತ್ತೆ ಆದಾಯ ಇಲ್ಲ ಅಂತಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಕೈಗಾರಿಕಾ ವಲಯದಿಂದ ಕೂಡ ಕಡಿಮೆ ಪ್ರಮಾಣದಲ್ಲಿ ಬರುತ್ತದೆ. ಸೇವಾ ವಲಯದಿಂದ ದೊಡ್ಡ ಪ್ರಮಾಣದ ರಾಷ್ಟ್ರೀಯ ಆದಾಯವನ್ನು ಲಾಭ ತಂದು ಕೊಡ್ತಕ್ಕಂಥ ವಲಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟು 68ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಡ್ಯಾಶ್ ಕಾಳಜಿ ವಹಿಸುತ್ತದೆ. ಈ ಮಾನವ ಅಭಿವೃದ್ಧಿ ಅಂದರೆ HD
ಇದು ವಿಶೇಷ ಕಾಳಜಿ ಅಂತಂದರೆ ಶಿಕ್ಷಣ ಅಂದರೆ ಮಾನವ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ಶಿಕ್ಷಣ ಬೇಕು. ನಂತರ ಎರಡನೇ ನಿರೀಕ್ಷಿತ ಜೀವಿತಾವಧಿ ಅಂತಂದರೆ ಆ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಎಷ್ಟು ವರ್ಷ ಬದುಕಿದ್ದಾನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವನ ತಲಾ ಆದಾಯ ಅಂತಂದರೆ ಈ ತಲಾ ಆದಾಯ ಅಂತಂದರೆ ನಾವು ನಿಮಗೆ ಗೊತ್ತಿರಬೇಕು, ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ನಾವು ಟೋಟಲ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್, ಹೌದಾ? ಟೋಟಲ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ನಾವು ಭಾಗಿಸಿದಾಗ ನಮಗೇನು ಸಿಗ್ತದೆ ಅಂತಂದರೆ ತಲಾ ಆದಾಯವನ್ನು ಸಿಗ್ತಕ್ಕಂಥದ್ದು. ಈ ಮೂರು ಮೇಲಿಂದ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಆದರೆ ಮೇಲಿನ ಎಲ್ಲ ಅಂಶಗಳನ್ನು ಕೂಡ ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 69ನೇ ಪ್ರಶ್ನೆ, NOVD. ಈ NOVD ಅಂತಂತಂದರೆ ನ್ಯಾಷನಲ್ ಆಯಿಲ್ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ ಆಯಿಲ್ಸ್ ಡೆವಲಪ್ಮೆಂಟ್ ಬೋರ್ಡ್. ಈ ಒಂದು ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಖ್ಯಾತ ತೈಲ ಅಭಿವೃದ್ಧಿ 1983ರಲ್ಲಿ ಈ ಒಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಕೃಷಿ ಮಂತ್ರಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. 74ನೇ ಪ್ರಶ್ನೆ, ಬೇಡಿಕೆ ರೇಖೆಯು ಡ್ಯಾಶ್ಗೆ ಧನಾತ್ಮಕವಾಗಿ ಇಳಿಕೆಯದಾಗಿರುತ್ತದೆ. ಧನಾತ್ಮಕವಾಗಿ ಇಳಿಕೆಯಾಗಿರುತ್ತದೆ ಅಂತ ಇಲ್ಲಿ ಗಿಫಾನನ ಸರಕುಗಳಂತ ಕರಿತೇವೆ. ಅಂದರೆ ಬೆಲೆ ಕಡಿಮೆ ಆದಂತೆ ಇಲ್ಲಿ ಅಪ್ಲೈ ಆಗೋದಿಲ್ಲ. ಗಿಫಾನನ ಸರಕುಗಳು ಅಂತ ನಾವು ಕರಿತೇವೆ. ಈ ಗಿಫಾನನ ಸರಕುಗಳು ಅಂತಂದರೆ ಉದಾಹರಣೆಗೆ ಇಲ್ಲಿ ಕಡಿಮೆ ಬೆಲೆ ಉಳಿತಕ್ಕಂಥ ಸರಕುಗಳು. ಈ ಬಾರ್ಲಿ, ಸಜ್ಜೆ, ನವಣೆ, ಹೌದಾ, ಇವುಗಳನ್ನು ಗಿಫಾನ್ನ ಸರಕುಗಳಂತ ನಾವು ಕರೀತೇವೆ. ಲಾಸ್ಟ್ ಪ್ರಶ್ನೆ 75ನೇ, ಕನಿಷ್ಠ ಸಂದಿಗ್ಧ ಪ್ರಯತ್ನ ಸಿದ್ಧಾಂತವನ್ನು ನಿರೂಪಿಸಿದವರು ಯಾರು ಅಂತಂದರೆ H. ಲೈಬ್ನಿಟ್ಜ್ ಅಂತ ಕರಿತೀವಿ ನಾವು ಇದಕ್ಕೆ. ಇದು ಕನಿಷ್ಠ ಸಂದಿಗ್ಧ ಪ್ರಯತ್ನವನ್ನು H. ಲೈಬ್ನಿಟ್ಜ್ ಅಂತಕ್ಕಂಥವ್ರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಈ ಒಂದು ಇಲ್ಲಿವರೆಗೆ ಸುಮಾರು ನಾನು ಒಂದು 45 ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಬಿಡಿಸಿರ್ತಕ್ಕಂಥದ್ದು. ಮತ್ತು ನಾನು ಇದರಲ್ಲಿ ಏನಾದರೂ ತಮಗೆ ಪ್ರಶ್ನೆಗಳು